ಗುರು ಕಮರ್ಷಿಯಲ್ ಪರ್ಪಸ್ಗೆ ಒಂದು ಹೋಟೆಲ್ನ ಓಪನ್ ಮಾಡೋರು ಒಂದ್ ಕಡೆ ಆದ್ರೆ ಸ್ವತಃ ಇವ್ರ ಕೈ ರುಚಿನ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ಬೇಕಂತ ಈ ಹೋಟೆಲ್ನ ಓಪನ್ ಮಾಡಿದ್ದಾರೆ. ಹೆಸರಂತೂ ಬಹಳ ವಿಭಿನ್ನವಾಗಿದೆ. ಹಾಗೆ ಇಲ್ಲಿ ಸಿಗೋ ಮಿಲ್ಲೆಟ್ಸ್ ಬಿಸಿಬೇಳೆಬಾತ್ ಅಂತೂ ನನ್ನ ಫೇವರೇಟ್ ಆಗೋಯ್ತು. ಬೆಳಿಗ್ಗೆ 7 ಗಂಟೆಯಿಂದ 10:30 ತನಕ ಓಪನ್ ಇರುತ್ತೆ. ಸಂಜೆ 5:30 9:30 ತನಕ ಇರ್ತಾರೆ. ಸೊ ಯಾವ್ದು ಈ ಜಾಗ ಅಂದ್ರೆ ಬನಶಂಕರಿ 6 ಸ್ಟೇಜ್ ಅಲ್ಲಿ ಇರ್ತಕ್ಕಂಥ 500 ತಿಂಡಿ ಮನೆಯನ್ನು ಈ ಜಾಗಕ್ಕೆ ವಿಸಿಟ್ ಮಾಡಿದ್ವಿ. ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ಆತ್ಮ ಕೆಫೆ ಅನ್ಬಿಟ್ಟು ರೀಸೆಂಟ್ ಆಗಿ ಈ ಜಾಗನ ಶುರು ಮಾಡಿದ್ದಾರೆ. ಪಕ್ಕ ಬ್ರಾಹ್ಮಣರು ಸ್ಟೈಲ್ ಫುಡ್ ಇಲ್ಲಿ ಸಿಗ್ತಾ ಇದೆ. ಬಿಸಿ ಬಿಸಿಯಾಗಿರೋ ಇಡ್ಲಿ ಹಬೆ ವಡೆ ಎಲ್ಲ ಒಂದ್ ಕಡೆ ಆದ್ರೆ ಗಸಗಸೆ ಹಾಲು ಮತ್ತೆ ಒಚ್ಚೋಗೆ ಕಾಂಬಿನೇಷನ್ ಬೇರೆ ಲೆವೆಲ್. ಇನ್ನ ಮಿಲೆಟ್ಸ್ ಅಲ್ಲಿ ಮಾಡೋ ಈ ಬಿಸಿಬೇಳೆ ಬಾತ್ ಅಂತೂ ನನ್ನ ಫೇವರೇಟ್ ಆಗೋಯ್ತು ಗುರು. ಇದನ್ನಂತೂ ನೀವು ಮಿಸ್ ಮಾಡದೆ ಟ್ರೈ ಮಾಡಬೇಕು. ಉದುರುದ್ರಾಗಿರೋ ಒಚ್ಚೋಗೆ ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಮೇನ್ ಶೋ ಸ್ಟಾಪರ್ ಅಂತಂದ್ರೆ ಇವರ ಪುಡಿ, ಅದರಲ್ಲೂ ಇಲ್ಲಿನ ಗೀ ಪುಡಿ ತಟ್ಟೆ ಇಡ್ಲಿ ಅಂತೂ ಟಾಪ್ ನಾಚ್ ಆಗಿರುತ್ತೆ. ಇದನ್ನಂತೂ ನೀವು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು. ಮೊದಲಿಗೆ ನಾವು ಟ್ರೈ ಮಾಡಿದ್ದೆ ಈ ಬಿಸಿಬೇಳೆ ಬಾತು, ಯಾಕಂದ್ರೆ ತುಂಬಾನೇ ಟೆಂಪ್ಟಿಂಗ್ ಆಗಿತ್ತು. ಬೂಂದಿ ಜೊತೆ ತಿಂತೀರಾ ಅಥವಾ ನಂತರ ಮೊಸರು ಬಜ್ಜಿ ಹಾಕೊಂಡು ತಿಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಟೇಸ್ಟ್ ವೈಸ್ ಅಂತೂ ಮಸ್ತ್ ಆಗಿತ್ತು. ಒಚ್ಚೋಗೆ ಕೂಡ ತುಂಬಾನೇ ಚೆನ್ನಾಗಿತ್ತು ತಿನ್ನೋದಕ್ಕೆ. ಇನ್ನ ಗೀ ಪುಡಿ ಇಡ್ಲಿ ವಿಚಾರಕ್ಕೆ ಬಂದ್ರೆ ಅಂತೂ ಇಡ್ಲಿ ಟೆಕ್ಸ್ಚರ್ ಬಹಳ ಸಾಫ್ಟ್ ಆಗಿತ್ತು. ಏನೇ ಹೇಳಿ ಇವರ ಪುಡಿಗಂತೂ ನಾನಂತೂ ಫಿದಾಬಿಟ್ಟೆ. ಮನೆಗೆ ಒಂದು ಪ್ಯಾಕೆಟ್ ತಗೊಂಡು ಹೋಗ್ಬೇಕು ಆ ತರ ಇರುತ್ತೆ ಗುರು. ಇನ್ನು ವಡೆ ಕೂಡ ತುಂಬಾನೇ ಚೆನ್ನಾಗಿತ್ತು. ಕೊನೆದಾಗ ಒಂದು ಸ್ವೀಟ್ ಇಂದ ಎಂಡ್ ಮಾಡೋಣ ಅಂತ ನಾವಿಲ್ಲಿ ತಗೊಂಡಿದ್ದೆ ಗಸಗಸೆ ಹಾಲು ಮತ್ತೆ ಒಚ್ಚೋಗೆ. ಸೂಪರ್ ಕಾಂಬಿನೇಷನ್. ಜಾಗ ನೆನಪಿದೆಯಲ್ಲ, ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ.